ಚಿತ್ರದುರ್ಗ ಜಿಲ್ಲಾ ಉಪವಿಭಾಗಾಧಿಕಾರಿ ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ರೈತರ ಕುಂದುಕೊರತೆ ಸಭೆ ನಡೆಯಿತು. ಈ ಕುಂದುಕೊರತೆ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದರು. ರೈತರ ಬೆಳೆ ವಿಮೆ, ಬೆಳೆ ಪರಿಹಾರಕ್ಕಾಗಿ ರಸ್ತೆ ತಡೆ ಹಾಗೂ ಪಾದಯಾತ್ರೆ ಹೋರಾಟ ಮಾಡಿದರು. ಜಿಲ್ಲಾಧಿಕಾರಿಗಳು ಬಂದಿಲ್ಲ, ನಮ್ಮ ಮನವಿಯನ್ನು, ನಮ್ಮ ಸಮಸ್ಯೆ ಕೇಳಿಲ್ಲ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಇದ್ದರೆ ರೈತರಿಗೆ ಯಾವ ನ್ಯಾಯ ಸಿಗುತ್ತೆ ಎಂದು ಬೇಸರ ವ್ಯಕ್ತಪಡಿಸಿದರು. ರೈತರ ಖಾತೆಗೆ ಜಮೆ ಆಗಬೇಕಾಗಿದ್ದ ಹಣವು ಬೇನಾಮಿ ಖಾತೆಗಳಿಗೆ ಜಮಾ ಆಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಎಂದು ಆಗ್ರಹಪಡಿಸಿದರು. ನೈಜ ರೈತರಿಗೆ ಬೆಳೆ ಪರಿಹಾರ ವಿಮೆ ಸಿಕ್ಕಿಲ್ಲ. ಸೀಮೆ ಜಾಲಿ ಪಾಳು ಬಿದ್ದ ಭೂಮಿಗೆ ಹಣ ಜಮಾ ಮಾಡಿದ್ದಾರೆ. ಇನ್ನು ಮೋಟ್ರು ಪಂಪು ಕಳ್ಳತನ, ಕೇಬಲ್ ಕಳ್ಳತನ ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಮೌನ ವಹಿಸಿದೆ. ರೈತರ ಸಮಸ್ಯೆ ಸಾಕಷ್ಟು ಇದ್ದರೂ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ರೈತರ ಸಮಸ್ಯೆಗಳು ಹಾಗೂ ಬೆಳೆ ಪರಿಹಾರ, ಇತರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಲ್ಲ. ಇಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದರು. ಈ ಸಭೆಯಿಂದ ಬಹಿಷ್ಕಾರ ಹಾಕಿ ಹೊರ ನಡೆದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಅಧಿಕಾರಿಗಳನ್ನು ವಿರುದ್ಧ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ರೆಡ್ಡಿಹಳ್ಳಿ ವೀರಣ್ಣ, ಸೋಮಗುದ್ದು ರಂಗಸ್ವಾಮಿ, ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ಕೆಪಿ ಭೂತಯ್ಯ, ನಿಜಲಿಂಗಪ್ಪ, ತಿಪ್ಪೇಸ್ವಾಮಿ ಹಾಗೂ ರೈತ ಮುಖಂಡರು ಇತರರು ಇದ್ದರು. ಬರಬೇಕಾಗಿತ್ತು, ಬರುತ್ತಂತ ಹೇಳಿದ್ರು. ಆದ್ರೆ ಇನ್ನೇನು ಕ್ರಾಪ್ ಇದು ಆಗ್ತೈತೆ, ಅದಾದ ತಕ್ಷಣ ಬೆಳೆ ವಿಮೆ ಬರುತ್ತೆ ಅಂತ ನಮ್ಮ JD ಅವರು ಹೇಳಿದ್ರು. ಆದ್ರೆ ಅದು ಯಾವುದೂ ಬರಲಿಲ್ಲ. ಇವತ್ತು 12 ಪಂಚಾಯತಿ ಬಿಟ್ಟೋಗೈತೆ. ಇದರಿಂದ ಬಹಳ ಸಮಸ್ಯೆ ಆಗೈತೆ. ಮತ್ತೆ ಏನು ಕುಂದುಕೊರತೆಗಳು ಅಂತಂದ್ರಲ್ಲ, ನಮ್ಮ ರೈತರು ಇವತ್ತು ಏನು ಕೆರೆಗಳಲ್ಲಿ ಮಣ್ಣು ಹೊಡ್ಕೊಂಡ್ರೆ ಅದನ್ನೂ ಇವತ್ತು ಅನುವು ಮಾಡಿಕೊಡಕ್ ಆಗಿಲ್ಲ ಅಂತಂದ್ರೆ ತಾಲೂಕು ದಂಡಾಧಿಕಾರಿಗಳು ನಾವ್ ಯಾರು ಕೇಳಬೇಕು? ನಾವು ಮತ್ತೆ ಏನು ನಮ್ಮ ರೈತರು ಭೌತಿಕಾತೆ ಮಾಡಕ್ಕೆ ಒಂದು ಅರ್ಜಿ ಕೊಟ್ಟರು ಸಹ ಇವತ್ತು ಭೌತಿಕಾತೆ ಮಾಡಿಲ್ಲ. ಇವತ್ತು ಬೇರೆ ಒಂದು ಇಬ್ಬರು ಹೆಸರು ಕೈ ಬಿಟ್ಟು ಭೌತಿಕಾತೆ ಮಾಡಿದ್ರು. ಇವತ್ತು ನಾವು ತಾಲೂಕು ದಂಡಾಧಿಕಾರಿಗಳ ಹತ್ರ ಸಾಕಷ್ಟು ಸರಿ ಮಾತಾಡಿದೀವಿ. ಕೊಡ್ರಿ, ನೀರು ಕೊಡ್ರಿ, ಅಲ್ಲಿ ಮುತ್ತಿಗೆ ಹಾಕ್ತೀವಿ, ಇಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ನೀರು ಬಂದು ಇದು ಕೇಳಿದ್ರೆ ನಮಗಾದ್ರೂ ನಾಚಿಕೆ ಆಗ್ಬೇಕು, ಕೊಡದಿರೋ ನಿಮ್ಗಾದ್ರೂ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಇದು ಸಂಸ್ಕೃತಿ ಸಂಸ್ಕಾರದ ವಿಚಾರವಂತಾದಂಥ ದೇಶ ಇದು. ನಾವೆಲ್ಲ ಕೂಡ ಸಂಸ್ಕೃತಿ ಸಂಸ್ಕಾರ ಕಳ್ಕೊಂಡೇ ಬಂದಿರೋದು. ನಮ್ಮ ತಂದೆ ತಾಯಿಗಳು ಬಂದಾಗ ಏನ್ ಮಾಡಬೇಕು, ಅತಿಥಿಗಳಿಗೆ ಅನ್ನೋದು ಕಲಿಸಿದ್ದಾರೆ. ಮೊದಲು ನೀರು ಕೊಡಬೇಕು, ನೀರು ಕುಡಿರಿ ಅಂತಾರೆ ನಮ್ಮ ಮನೆಯಲ್ಲಿ ಬಂದು. ಇದನ್ನ ಬಿಟ್ಟು ನಾವು ಕೇಳಂತ ಪರಿಸ್ಥಿತಿ ಬಂತು. ಅಲ್ಲಿ ADC ಅವರು ಬಂದರು. ಇಲ್ಲ, ಇನ್ನು 2-3 ದಿವಸದಲ್ಲಿ ನಾನು ಜಿಲ್ಲಾಧಿಕಾರಿ ಹತ್ರ ಮಾತಾಡ್ಕೊಂಡು ಬಂದೆ. ಇನ್ನು 2-3 ದಿವಸದ ಹತ್ರ ಮೀಟಿಂಗ್ ಕರೆದು ಎಲ್ಲ ಇಡೀ ಜಿಲ್ಲೆಯ ರೈತರನ್ನ ಅಲ್ಲಿ ಇನ್ಶೂರೆನ್ಸ್ ಅಂತ ಕರೆಸಿ ಮುಕ್ತವಾಗಿ ಮಾತಾಡ್ತಾರೆ. ಈ ಪಂಚಾಯತ್ ಯಾಕೆ ಬಿಟ್ಟೋದು, ಯಾಕೆ ಕೈ ತಪ್ಪೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೂ ಕೂಡ ನಾವು ಒಪ್ಪಿ, ಯಾಕಂದ್ರೆ ನಮಗೆ ವಿಶ್ವಾಸ ಇದೆ. ಒಂದು ಸ್ಟೇಷನ್ನಿಂದ 40ರಿಂದ 45 ಜನ ಒಂದು ಸ್ಟೇಷನ್ನಿಗೆ ನಿಮ್ಮಲ್ಲಿದ್ದಾರೆ ಪೊಲೀಸ್ ಸಿಬ್ಬಂದಿಯವರು. ಯಾರೇ ಏನು ಗೈಡೆನ್ಸ್ ಕೊಟ್ಟಿದ್ದೀರಿ ನೀವು? ಹಳ್ಳಿ ಬಿಡಿಗೆ ಯಾಕೆ ಬರೋದಿಲ್ಲ? ರಾತ್ರಿ ಹೊತ್ತು ಯಾಕೆ ತಿರುಗೋದಿಲ್ಲ? ಇದನ್ನೆಲ್ಲರೂ ಕೂಡ ಗಮನ ತರ್ತಾ ಇದ್ದೀನಿ. ಇದರ ಬಗ್ಗೆ ಬಹಳ ಸಂದಿಗ್ಧವಾಗಿ ವಿಚಾರ ಮಾಡೋದ್ರ ಮೂಲಕ ತಹಸೀಲ್ದಾರ್ ಕೂಡ ದಾರಿ ವಿಚಾರದಲ್ಲಿ ಕೂಡ ನಮ್ಗೆ ಬಹಳಷ್ಟು ಗಮನಕ್ಕೆ ಬಂದಿದೆ. ನೀವು ಕೋರ್ಟಿಗೆ ಹೋಗ್ರಿ ಅಂತ ಈಗ ಸರ್ಕಾರ ನಮ್ಗೆ ಗೈಡೆನ್ಸ್ ಕೊಟ್ಟಿದೆ. ದಾರಿಗಳ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ನಿಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಯಾರೇ ರೈತರಿಗೆ ಹೊರಗಡೆಗೆ ದಾರಿಗಳು ಬಂದ ಇದ್ರೆ ನೀವು ಹೋಗಿ ಸರ್ವೆ ಇಲಾಖೆನೆ ಪೊಲೀಸ್ ಠಾಣೆಗೆ ದಾರಿ ಬಿಡಿಸಿ ಅಂತ ಇದೆ. ಅಧಿಕಾರಿಗಳಿಂದ ರೈತರಿಗೆ ಮೋಸ ಅನ್ಯಾಯ ಒಳಗಾಗಿದೆ. ಇದನ್ನು ಎಲ್ಲದನ್ನು ಪರಿಶೀಲನೆ ಮಾಡಿದ ಮೇಲೆ ನಾವು ಮತ್ತೆ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತಕ್ಕೆ ಪ್ರವೇಶ ಮಾಡ್ತೀವಿ. ಅಲ್ಲಿವರೆಗೂ ಮಾಡಲ್ಲ. ಈಗ ಅವ್ರೇನು ಹೇಳಿದ್ದಾರೆ ಅಂದರೆ, ನಾವು ನಮ್ಮಿಂದ ಅವರಿಂದ ನಾವಲ್ಲ, ನಮ್ಮಿಂದ ಅವರು. ಅದರಿಂದ ನಮ್ಮ ನಿರ್ಧಾರಗಳನ್ನು ನಾವು ಮಾಡಿದಾಗ, ನಾವು ಕರೆದಾಗ ಅವರು ಬರಬೇಕು, ನಾವು ಹೇಳಿದ ಕೆಲಸ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಚಳುವಳಿ ನಿಲ್ಲೋದಿಲ್ಲ. ನಮ್ಮ ಸಭೆಗಳಿಗೆ ಕರೆದಾಗ ಬಂದಾಗ ಮಾತ್ರ ನಮ್ಮ ಅಹವಾಲುಗಳು ಏನು ಇವತ್ತು ಕೊಟ್ಟಿದ್ದೀವಿ, ಅವಕ್ಕೆ ಏನೆಲ್ಲ ಪರಿಹಾರಗಳನ್ನು ಹುಡುಕೊಂಡು ಬಂದಿದ್ದೀವಿ, ಬರೀ ಮಾತಾಡೋಣ ಅಂದಾಗ ಮಾತ್ರ ನಾವು ಅಲ್ಲಿಗೆ ಹೋಗ್ತೀವಿ. ಅಲ್ಲಿವರೆಗೂ ನಾವು ಹೊರಗಡೆ ಇರ್ತೀವಿ. ಅದಕ್ಕೋಸ್ಕರ ಇವತ್ತು ಏನು ಸರ್ವಜ್ಞರು ಕೂಡ ಒಂದು ಮಾತು ಹೇಳಿದ್ದಾರೆ, ಒಕ್ಕಲಿಗೆ ಇಲ್ಲದ ಊರು, ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲದ ಬಿಹಾರ,
ಇವು ಮೂರು ಇಲ್ಲದವರು ದುಃಖಕ್ಕೆ ಮೂಲವಯ್ಯ ಅಂತ ಸರ್ವಜ್ಞರು ಕೂಡ ಹೇಳಿದ್ದಾರೆ. ಇವು ಮೂರು ಇಲ್ಲದ ಜಾಗದಲ್ಲಿ ಲಕ್ಷ್ಮಿ ಇರೋದಿಲ್ಲ, ಸರಸ್ವತಿಯೂ ಇರೋದಿಲ್ಲ. ಅವರು ಇಬ್ಬರು ಇಲ್ಲ ಅಂತಂದರೆ ಯಾವ ಅಭಿವೃದ್ಧಿಗಳು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದನ್ನು ಈ ನಮ್ಮ ಅಧಿಕಾರಿಗಳು, ರಾಜ್ಯ ಸರ್ಕಾರಗಳು ಕೂಡ ತಿರಸ್ಕಾರ ಮಾಡುತ್ತೆ. ನಾವು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ರೈತರ ಚಳವಳಿಗಳು ನಡೀತದವೆ. ಸರ್ಕಾರಕ್ಕೂ ಬಹಿಷ್ಕಾರ ಆಗ್ತೀವಿ, ಜಿಲ್ಲಾಧಿಕಾರಿಗಳಿಗೂ ಬಹಿಷ್ಕಾರ ಆಗ್ತೀವಿ.